Namaste. Subject Engineering Mathematics. Module Numerical Solution of Ordinary Differential Equations of First Order and First Degree. So, article number 4.11 Taylor Series Method. Problem number 7a. Employ Taylor Series Method to find y at x equal to 0.1 and 0.2. Correct to 4 places of decimal in step size of 0.1 given the linear differential equation dy by dx minus 2y equal to 3 e power of x, whose solution passes through the origin. Also find y of 0.1 and y of 0.2 by analytical method. B. Compute y of 0.1. ಸೊ ಇದು 7th ಪ್ರಾಬ್ಲಮಲ್ಲಿ ಎರಡು ಕ್ವಶನ್ಸ್ ಇದೆ, ಸಬ್ ಕ್ವಶನ್ಸ್. ಅದರಲ್ಲಿ ಕ್ವಶನ್ಸ್ ಏನಂದರೆ ಎಂಪ್ಲಾಯ್ ಟೇಲರ್ ಸೀರೀಸ್ ಮೆಥಡ್, ಅಂದರೆ ನಾವು ಟೇಲರ್ ಸೀರೀಸ್ ಮೆಥಡ್ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬೇಕು. ಏನನ್ನು ವೈನ ಫೈಂಡ್ ಔಟ್ ಮಾಡಬೇಕು. ಯಾವಾಗ ಅಂತ ಹೇಳಿದ್ರೆ ವೆನ್ ಎಕ್ಸ್ ಈಕ್ವಲ್ ಟು 0.1 ಇರಬೇಕಾದ್ರೆ ವೈ ಈಸ್ ಹೌ ಮಚ್, ವೆನ್ ಎಕ್ಸ್ ಈಕ್ವಲ್ ಟು 0.2 ಇರಬೇಕಾದ್ರೆ ವೈ ಈಸ್ ಹೌ ಮಚ್ ಅಂತ. ಮತ್ತು ಕರೆಕ್ಟ್ ಟು 4 ಪ್ಲೇಸಸ್ ಅಂತ ಹೇಳಿದ್ರೆ ಈ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಈ ಡೆಸಿಮಲ್ ಪಾಯಿಂಟ್ ಆದಮೇಲೆ 4 ಡಿಜಿಟ್ಸ್ ಬರಬೇಕು ಅಷ್ಟೇ. 4 ಡಿಜಿಟ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ 4 ಡಿಜಿಟ್ಸ್, ಅದಕ್ಕೆ 4 ಪ್ಲೇಸಸ್ ಆಫ್ ಡೆಸಿಮಲ್ ಅಂತ ಹೇಳಿದ್ದಾರೆ. ಇನ್ ಸ್ಟೆಪ್ ಸೈಜ್ ಆಫ್ 0.1, ಸೊ h equal to 0.1. Given the linear differential equations is given in the problem, dy by dx minus 2y equal to 3 e power of x, whose solution passes through the origin. ಅಂದರೆ ಈ ಸೊಲ್ಯೂಷನ್ ಈ dy by dx ಇದೆಯಲ್ಲ, ದಟ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಥವಾ ಸ್ಲೋಪ್. ಇದು ಎಲ್ಲಿಂದ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಒನ್ ಈಸ್ ವೈ ಆಕ್ಸಿಸ್. ಅಂದರೆ ಆರಿಜಿನಿಂದ ಪಾಸ್ ಆಗ್ತಾ ಇದೆ. ಅಲ್ಲಿಗೆ ಇನಿಷಿಯಲ್ ಪಾಯಿಂಟ್ ಏನು, ಎಕ್ಸ್ ಇಸ್ 0 ಆ್ಯಂಡ್ ವೈ ಈಸ್ ಆಲ್ಸೋ 0 ಅಂತ. ಎಕ್ಸ್ ನಾಟ್ ಈಕ್ವಲ್ ಟು 0, ವೈ ನಾಟ್ ಈಕ್ವಲ್ ಟು 0. Also find y of 0.1 and y of 0.2 by analytical method. ಇಲ್ಲಿ ನಾವು ಟೇಲರ್ಸ್ ಮೆಥಡ್ ಯೂಸ್ ಮಾಡಿಕೊಂಡು ಟೇಲರ್ ಸೀರೀಸ್ ಮೆಥಡ್ ಯೂಸ್ ಮಾಡಿ ಅದರಲ್ಲಿ ವೆನ್ ಎಕ್ಸ್ ಈಕ್ವಲ್ ಟು 0.1 0.2 ಇರಬೇಕಾದ್ರೆ ವೈ ಈಸ್ ಹೌ ಮಚ್ ಅಂತ ಫೈಂಡ್ ಔಟ್ ಮಾಡಿರ್ತೀವಿ. ಈಗ ಇದನ್ನು ವೈ ಆಫ್ 0.1 ಮತ್ತು ವೈ ಆಫ್ 0.2 ಫೈಂಡ್ ಔಟ್ ಮಾಡಬೇಕು. ಯಾವ ಮೆಥಡ್ ಯೂಸ್ ಮಾಡಿಕೊಂಡು ಅಂದರೆ ಅನಾಲಿಟಿಕಲ್ ಮೆಥಡ್ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬೇಕು. ಬಿ. ಕಾಂಪ್ಯೂಟ್ ವೈ ಆಫ್ 0.1 ಅನ್ನು ಫೈಂಡ್ ಔಟ್ ಮಾಡಿದರೆ ಆಯಿತು. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ಸೊ ಫಸ್ಟ್ ಅದು ಕ್ವಶನ್ ನಂಬರ್ ಎಷ್ಟು, 7. ಸೊ 7th ಕ್ವಶನ್ಸ್ದು ಆನ್ಸರ್. ಸೊ ಡೇಟಾ ಇಟ್ಸ್ ಗಿವನ್ ಏನಂತ, ಸೊ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ dy by dx minus 2y equal to 3 e power of x ಅಂತ ಇಟ್ಸ್ ಗಿವನ್ ಅಲ್ವಾ. ಸೊ ಇಲ್ಲಿ ಪಾಸಿಂಗ್ ಥ್ರೂ ದಿ ಒರಿಜಿನ್ ಅಂತ ಹೇಳಿದ್ರೆ ದಿಸ್ ಇಸ್ ಫಾರ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ಫಾರ್ ವೈ ಆಕ್ಸಿಸ್. ಈ dy by dx ಇದೆಯಲ್ಲ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸು ಪಾಸಸ್ ಥ್ರೂ ದಿ ಒರಿಜಿನ್, ಅಂದರೆ ಒರಿಜಿನ್ ಇದು ಗೊತ್ತಾಯ್ತಲ್ಲ. ಸೊ ದಿಸ್ ಪಾಯಿಂಟ್ ಈಸ್ 0,0 ಇಲ್ಲಿಂದ ಶುರುವಾಗಿದೆ. ಓಕೆ, ಅಲ್ಲಿಗೆ ಏನಾಗುತ್ತೆ, ದಿಸ್ ಈಸ್ ಎಕ್ಸ್ ನಾಟ್, ದಿಸ್ ಈಸ್ ವೈ ನಾಟ್ ವ್ಯಾಲ್ಯೂ. ಎಕ್ಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ವೈ ನಾಟ್ ವ್ಯಾಲ್ಯೂ ಈಸ್ 0. ಓಕೆ, ಅಲ್ಲಿಗೆ ಇನಿಷಿಯಲ್ ಪಾಯಿಂಟ್ ಎಕ್ಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ವೈ ನಾಟ್ ಈಕ್ವಲ್ ಟು 0 ಅಂತ ಗೊತ್ತಾಯಿತು. ಇವಾಗ ನಾವು ಏನನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ವೈ ಆಫ್ 0.1 ಈಕ್ವಲ್ ಟು ಹೌ ಮಚ್, ಸೊ ದೆನ್ ವೈ ಆಫ್ 0.2 ಈಕ್ವಲ್ ಟು ಹೌ ಮಚ್ ಅಂತ ಫೈಂಡ್ ಔಟ್ ಮಾಡಬೇಕು. ಗೊತ್ತಾಯ್ತಲ್ಲ. ಅಂದರೆ ಎಕ್ಸ್ ಈಕ್ವಲ್ ಟು 0.1 ಇರಬೇಕಾದ್ರೆ ವೈ ಈಸ್ ಹೌ ಮಚ್, ವೆನ್ ಎಕ್ಸ್ ಈಕ್ವಲ್ ಟು 0.2 ದೆನ್ ವೈ ಈಸ್ ಹೌ ಮಚ್ ಅಂತ. ನೆಕ್ಸ್ಟ್ ಸ್ಟೆಪ್ ಸೈಜ್ ಇಟ್ಸ್ ಗಿವನ್, ಸ್ಟೆಪ್ ಸೈಜ್ ಇಸ್ h ಈಕ್ವಲ್ ಟು 0.1. ಅಂದರೆ ಒರಿಜಿನಿಂದ ಶುರುವಾಯಿತು ಅಂತ ಹೇಳಿದ್ರೆ ಎಕ್ಸ್ ಇಲ್ಲಿ 0.1 ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ ಫಾರ್ 0.1 ಆ್ಯಂಡ್ ಹಿಯರ್ 0.2. ಓಕೆ, ದಿಸ್ ಈಸ್ 0.1, ದಿಸ್ ಈಸ್ 0.2. ಓಕೆ, ಸೊ ಸ್ಟೆಪ್ ಸೈಜ್ ಏನಿದೆ 0 ಇಂದ ಇಲ್ಲಿ 0.1 ಟು 0.2, ಅಲ್ಲಿಗೆ 2 ಸ್ಟೇಜಸ್ ಆಗುತ್ತೆ. ಓಕೆ, 0.1 ಅದು ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಇನಿಷಿಯಲ್ ಆಗುತ್ತೆ. ಈ ವ್ಯಾಲ್ಯೂಸ್ ಇನಿಷಿಯಲ್ ಆಗಿ ಕನ್ಸಿಡರ್ ಮಾಡಬೇಕಿದ್ದಕ್ಕೆ. ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ
ಇದರದ್ದು ವ್ಯಾಲ್ಯೂ ಏನು ಬಂದಿರುತ್ತೆ ಅದು ಇನಿಷಿಯಲ್ ಆಗಿ ತಗೋಬೇಕಾಗತ್ತೆ. ಓಕೆ, so first we should write the Taylor series expansion. Okay, Taylor's series expansion is given by okay, so no Taylor series expansion, so y of x equal to y of x naught plus x minus x naught y dash of x naught plus x minus x naught whole square divided by 2 factorial y double dash of x naught plus x minus x naught whole cube divided by 3 factorial y triple dash of x naught plus etc. This is for Taylor series expansion. ಇಷ್ಟು ಬರೆದ್ರೆ ಫಾರ್ಮುಲಾ ಬರೆದ್ರೆ ಮಾರ್ಕ್ಸ್ ಇರುತ್ತೆ ಆಯಿತಾ. ನೆಕ್ಸ್ಟ್ ಆಫ್ಟರ್ ದಟ್ ಸ್ಟೇಜ್ 1ನಲ್ಲಿ ಸ್ಟೇಜ್ 1ನಲ್ಲಿ ಏನು ಮಾಡಬೇಕು, ಫಸ್ಟ್ ಸ್ಟೇಜ್ನಲ್ಲಿ ಸೊ ಕಾಂಪ್ಯೂಟ್ ಅದು ಟು ಫೈಂಡ್ ಏನನ್ನು ಫೈಂಡ್ ಔಟ್ ಮಾಡಬೇಕು, y ಆಫ್ 0.1 ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಸ್ಟೇಜ್ 1ನಲ್ಲಿ ಟು ಫೈಂಡ್ y ಆಫ್ 0.1 ಫೈಂಡ್ ಔಟ್ ಮಾಡಬೇಕು. ಅದಕ್ಕೇನು ಮಾಡಬೇಕು, ದಿಸ್ ಈಸ್ dy by dx ಇದೆಯಲ್ಲ ಅದನ್ನು y ಡ್ಯಾಶ್ ಅಂತ ತಗೊಳ್ಳೋಣ. y ಡ್ಯಾಶ್ ಮೈನಸ್ 2yನ ಈ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 2y ಆಗುತ್ತೆ. ಸೊ ದಟ್ ಈಸ್ ಪ್ಲಸ್ 2y ಪ್ಲಸ್ 3 ಇಂಟು e ಪವರ್ ಆಫ್ x. ನೆಕ್ಸ್ಟ್ ಇಟ್ ಇಂಪ್ಲೈಸ್ y ಡ್ಯಾಶ್ ಅಂತ ಹೇಳಿದ್ರೆ y ಡ್ಯಾಶ್ ಆಫ್ x ನಾಟ್ ಅಂತ ಗೊತ್ತಾಯ್ತಲ್ಲ, ಈಕ್ವಲ್ ಟು 2 ಇಂಟು y ನಾಟ್ ಪ್ಲಸ್ 3 ಇಂಟು e ಪವರ್ ಆಫ್ x naught equal to 2 into y naught value is 0 plus 3 into e power of x naught value is 0 equal to 2 into 0 is 0. Okay, 0 plus 3 into any value to the power of 0 is 1. Okay, into 1. So 3 ones, 3 is the answer. Next, similarly take the differentiation of this with respect to x. y dash ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿದ್ರೆ y ಡಬಲ್ ಡ್ಯಾಶ್ ಆಗುತ್ತೆ, ಈಕ್ವಲ್ ಟು 2yಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಇಂಟು y ಡ್ಯಾಶ್ ಪ್ಲಸ್ 3 e ಪವರ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ e ಪವರ್ ಆಫ್ x. ಇಟ್ ಇಂಪ್ಲೈಸ್ y ಡಬಲ್ ಡ್ಯಾಶ್ ಆಫ್ x ನಾಟ್ ಈಕ್ವಲ್ ಟು 2 ಇಂಟು y ಡ್ಯಾಶ್ ಆಫ್ x ನಾಟ್ ಪ್ಲಸ್ 3 ಇಂಟು e ಪವರ್ ಆಫ್ x ನಾಟ್ equal to 2 into y dash of x naught is 3 plus 3 into e power of x naught is 0 equal to 2 3 is 6 plus 3 into any value power of 0 is 1. So 3 1s are 3. 6 plus 3 is 9 is the answer. Next take the differentiation of y double dash with respect to x. So y ಟ್ರಿಪಲ್ ಡ್ಯಾಶ್ ಅಂದರೆ ಡಬಲ್ ಡ್ಯಾಶಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y ಟ್ರಿಪಲ್ ಡ್ಯಾಶ್ ಈಕ್ವಲ್ ಟು 2 ಆ್ಯಸ್ ಇಟ್ ಈಸ್. y ಡ್ಯಾಶಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ y ಡಬಲ್ ಡ್ಯಾಶ್ ಪ್ಲಸ್ 3 e ಪವರ್ ಆಫ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ e ಪವರ್ ಆಫ್ ಎಕ್ಸ್. ಇಟ್ ಇಂಪ್ಲೈಸ್ y ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 2 ಇಂಟು y ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ 3 ಇಂಟು e ಪವರ್ ಆಫ್ ಎಕ್ಸ್ ನಾಟ್ equal to 2 into y double dash of x naught is 9. 9 plus 3 into e power of x naught value is 0 equal to 2 9s are 18 plus 3 into any value power of 0 is 1 equal to 3 into 1 is 3. 18 plus 3 is 21. So ಇಲ್ಲಿಗೆ ಸ್ಟಾಪ್ ಮಾಡೋಣ ಆಯಿತಾ, ಟ್ರಿಪಲ್ ಡ್ಯಾಶ್ ತನಕನೇ ಸಾಕು, ಇಟ್ಸ್ ಎನಫ್. ಸೊ ಫ್ರಮ್ ಈಕ್ವೇಷನ್ ನಂಬರ್ 1 ಇದನ್ನು ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1 ಅಂತ ಕಾಲ್ ಮಾಡೋಣ. ಸೊ ಫ್ರಮ್ ಈಕ್ವೇಷನ್ ನಂಬರ್ 1ಗೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಪ್ಲೇಸಲ್ಲಿ ಏನಾಗಬೇಕು 0.1. ಓಕೆ, ಎಕ್ಸ್ ಇಸ್ 0.1 0.1 ಈಕ್ವಲ್ ಟು ವೈ ಆಫ್ ಎಕ್ಸ್ ನಾಟ್. ವೈ ಆಫ್ ಎಕ್ಸ್ ನಾಟ್ ಅಂದರೆ ಏನು, ವೈ ನಾಟ್ ಅಂತ ಗೊತ್ತಾಯ್ತಲ್ಲ. ಸೊ ವೈ ಆಫ್ ಎಕ್ಸ್ ನಾಟ್ ಈಸ್ 0 ಪ್ಲಸ್ x ಅಂತ ಹೇಳಿದ್ರೆ 0.1 minus x naught is 0. y dash of x naught is 3 plus
x is 0.1 minus 0 whole square divided by 2 factorial is 2 into y double dash of x naught is 9 plus x is 0.1 minus x naught is 0 whole cube divided by 3 factorial is 6 into y triple dash of x naught is 21. Okay. Next y of 0 is 0. Okay, y of 0 illi. So y of 0 entre ಏನು ಇಲ್ಲಿ y of x naught equal to y naught ಅಂತ. y naught is 0. ಅದಾಯ್ತಲ್ಲ. ಸೊ ಇಲ್ಲಿಗೆ ಏನು ಮಾಡಬೇಕು, y of 0.1 equal to y of 0 is 0 plus 0.1 into 3 plus 0.1 square divided by 2 into 9 plus 0.1 whole cube ಇದು ಅಷ್ಟೆ whole square divided by 6 into 21. So by using calculator we'll get y of 0.1 equal to 0.3485. That's the answer. After the decimal point, so 4 digit is enough. ಈಗ ಇದನ್ನ ಆನ್ಸರ್ ಇದಕ್ಕೆ ಸೊಲ್ಯೂಷನ್ ಬಿಗೆ ಕೂಡ ಹೇಳ್ಬೋದು ಇದನ್ನು. ಓಕೆ, ಈಗ ಸೆಕೆಂಡ್ ಸ್ಟೇಜಿಗೆ ಬರೋಣ. ಸೆಕೆಂಡ್ ಸ್ಟೇಜನ್ನು ಏನು ಹೇಳುತ್ತದು, ಸೊ ಏನು ಫೈಂಡ್ ಔಟ್ ಮಾಡಬೇಕು ಇವಾಗ. ಸೊ ವೈ ಆಫ್ 0.2ನ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ವೈ ಆಫ್ 0.2. ಸೊ ಇಲ್ಲಿ ಏನಿದೆ, ಇದೇನಿದೆ ಅದನ್ನೇ ಬರೀಬೇಕು. ವೈ ಡ್ಯಾಶ್ ಈಕ್ವಲ್ ಟು 2 into y plus 3 into e power of x. ಇಟ್ ಇಂಪ್ಲೈಸ್, ಸೊ ಇಲ್ಲಿ ಏನಾಗುತ್ತೆ, x naught equal to 0.1. okay, and y naught equal to, so this one 0.3485. okay, next h is 0.1 difference ಅಷ್ಟೇ, h ಅವಶ್ಯಕತೆ ಇಲ್ಲ ಆಯ್ತಾ. ಸೊ ಓಕೆ, it implies y dash of x naught equal to 2 into y naught plus 3 e power of x naught equal to 2 into y naught is 0.3485 plus 3 into e power of x naught is 0.1. So by using calculator ಎಷ್ಟು ಸಿಗುತ್ತೆ ನೋಡಿ, ಚೆಕ್ ಮಾಡಿ. So 4.0125 ಇದಾಯ್ತಲ್ಲ. ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್ ಇಷ್ಟು ಸಿಗುತ್ತೆ. ನೆಕ್ಸ್ಟ್ y double dash is 2 into y dash plus 3 into e power of x. It implies y double dash of x naught equal to 2 into y dash of x naught plus 3 into e power of x naught equal to 2 into y dash of x naught is this one 4.0125 plus 3 into e power of x naught is 0.1. So answer is to, by using calculator, 11.3405. okay, next y triple dash equal to 2 into y double dash plus 3 into e power of x. It implies y triple dash of x naught equal to 2 into y double dash of x naught plus 3 into e power of x naught equal to 2 into y double dash of x naught is 11.3405 plus 3 into e power of x naught is 0.1. So then y triple dash of x naught is how much? By using calculator, 25.9965. okay, next from equation number 1, from equation number 1 ಗೆ substitution ಮಾಡಬೇಕು. So y of
x ಅಂದರೆ 0.2. ಸೊ x is 0.2. ಓಕೆ, ಈಕ್ವಲ್ ಟು y ಆಫ್ x ನಾಟ್. x ನಾಟ್ ಇಲ್ಲಿ ಬರೆಯೋಣ. y ಆಫ್ x ನಾಟ್ ಪ್ಲಸ್ x ಅಂತ ಹೇಳಿದ್ರೆ ಎಷ್ಟು? ಸೊ x ಈಕ್ವಲ್ ಟು 0.2 ಆ್ಯಂಡ್ x ನಾಟ್ ಈಕ್ವಲ್ ಟು 0.1. ಓಕೆ, x is 0.2 minus x naught is 0.1. Y dash of x naught is 4.0125 plus 0.2 minus 0.1 whole square divided by 2 factorial is 2 into y double dash of x naught is 11.3405 plus 0.2 minus 0.1 whole cube divided by 3 factorial is 6 into y triple dash of x naught is 25.9965. okay, y of x naught ಅಂದರೆ ಇದು ಗೊತ್ತಾಯ್ತಲ್ಲ. ಸೊ ದಿಸ್ ಒನ್ y naught ಅಂತ. y of x naught ಅಂತ ಹೇಳಿದ್ರೆ y of x naught equal to y naught. okay, y naught is 0.3485. okay, so 0.3485 plus 0.2 minus 0.1 is 0.1 into 4.0125 plus 0.2 minus 0.1 is 0.1 whole square divided by 2 into 11.3405 plus 0.2 minus 0.1 is 0.1 whole cube divided by 6 into 25.9965. So then finally y of 0.2 equal to how much? By using calculator 0.8108 is the answer. okay, next, by analytical method, solution of analytical method. Solution of analytical method. Solution of analytical method. So dy by dx in problem ಅಲ್ಲಿ ಏನು ಮಾಡಿದ್ದಾರೆ? linear differential equations. So dy by dx minus 2y equal to 3 into e power of x is of the form dy by dx. ಇಲ್ಲಿ ನೋಡಬೇಕು dy by dx ಇದೆಯಲ್ಲ, dy by dx ಇಲ್ಲಿ ನೆಕ್ಸ್ಟು ಪ್ಲಸ್ py ಈಕ್ವಲ್ ಟು q ಅಂತ. ಓಕೆ, ಸೊ ದಿಸ್ ಈಸ್ ಜನರಲ್ ಫಾರ್ಮ್ ಆಫ್ ದಿ ಸೊಲ್ಯೂಷನ್ ಇಕ್ವೇಷನ್. ಸೊ ಈಗ ಕಂಪೇರ್ ಮಾಡಿ p ಅಂತ ಹೇಳಿದ್ರೇನು? ಸೊ ವೇರ್ p ಈಕ್ವಲ್ ಟು ಹೌ ಮಚ್? -2 and q equal to, compare this, 3 into e power of x. So ಇದಕ್ಕೆ ಸೊಲ್ಯೂಷನ್ಸ್ ಏನು? ಸೊ y into e exponential to the power ಅಲ್ಲಿ integral of p into dx equal to integral of q exponential to the power of integral of p into dx. ಮತ್ತೆ ಇಲ್ಲಿ dx, ಇದು ಇದಕ್ಕೆ ಈ ಇಂಟೆಗ್ರಲ್ಗೆ ಇದು dx, ದಿಸ್ ಇಂಟೆಗ್ರಲ್ಗೆ ದಿಸ್ ಒನ್ dx ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಗ್ರೇಷನ್. ಅಂದರೆ ಇದರಲ್ಲಿ ಡೆಫಿನೈಟ್ ಆ್ಯಂಡ್ ಇಂಡೆಫಿನೈಟ್ ಇಂಟೆಗ್ರಲ್ ಅಂತ ಇದೆ. ಸೊ ಇದು ಇಂಡೆಫಿನೈಟ್ ಇಂಟೆಗ್ರಲ್, ಹಾಗಾಗಿ ಕಾನ್ಸ್ಟೆಂಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಡಿ. ಇಂಟೆಗ್ರಲ್ ಆಫ್ ಪಿ ಇಂಟು ಡಿ ಎಕ್ಸ್ ಈಕ್ವಲ್ ಟು, ಸೊ ಇಂಟೆಗ್ರಲ್ ಆಫ್ -2 ಇಂಟು ಡಿ ಎಕ್ಸ್, ಸೊ ದಟ್ ಈಸ್ ಈಕ್ವಲ್ ಟು -2x ಅಲ್ವಾ? ಸೊ ದೆನ್ ಎಕ್ಸ್ಪೊನೆನ್ಷಿಯಲ್ಗೆ ಹಾಕಿದ್ರೆ ಏನು ಬರುತ್ತೆ ನೋಡೋಣ. ಸೊ ಇಂಟೆಗ್ರಲ್ ಆಫ್ ಈ ಎಕ್ಸ್ಪೊನೆನ್ಷಿಯಲ್ ಟು ದ ಪವರ್ ಆಫ್ ಇಂಟೆಗ್ರಲ್ ಆಫ್ ಪಿ ಇಂಟು ಡಿ ಎಕ್ಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಪಿ ಇಂಟು ಡಿ ಎಕ್ಸ್ ಇಸ್ -2x ಅಂತ ಇದೆ, -2x. ಓಕೆ, ಇಲ್ಲಿ -2x ಅಂತ ಬರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. y e ಪವರ್ ಆಫ್ -2x ಅಂತ ಈಕ್ವಲ್ ಟು ಇಂಟೆಗ್ರಲ್ ಆಫ್ q ಅಂತ ಹೇಳಿದ್ರೆ 3 into e ಪವರ್ ಆಫ್ x, 3 into e ಪವರ್ ಆಫ್ x.
ಇಂಟು ಎಕ್ಸ್ಪೋನೆನ್ಷಿಯಲ್ ಟು ದ ಪವರ್ ಆಫ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್ ಅಂತ ಹೇಳಿದ್ರೆ ಇ ಪವರ್ ಆಫ್ ಮೈನಸ್ 2x ಡಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಇಂಟೆಗ್ರಲ್ ಆಫ್ 3ನ ಟೇಕ್ ಇಟ್ ಔಟ್ಸೈಡ್ ತೊಗೊಂಬಿಡೋಣ. ಇ ಪವರ್ ಆಫ್ ಎಕ್ಸ್ ಮೈನಸ್ ಇ ಪವರ್ ಆಫ್ ಎಕ್ಸ್ ಇಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಗೊತ್ತಾಯ್ತಲ್ಲ? ಸೊ ಇವಾಗ ಏನು ಮಾಡಬೇಕು, y ಇ ಪವರ್ ಆಫ್ ಮೈನಸ್ 2x ಈಕ್ವಲ್ ಟು, ಸೊ ಇಲ್ಲಿ 3 ಇದೆ, ಇಂಟಿಗ್ರಲ್ ಆಫ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಇಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕೋಎಫಿಷಿಯಂಟ್ ಇಸ್ -1 ಪ್ಲಸ್ ಸಿ ಈಕ್ವಲ್ ಟು ಮೈನಸ್ ನ್ಯೂಮರೇಟರಿಗೆ ಕಳಿಸಿದ್ರೆ -3 ಇಂಟು ಇ ಪವರ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಓಕೆ, is the general solution. Is the general solution. ಅಂದರೆ ಯಾವುದು y ಇಂಟು ಇ ಪವರ್ ಆಫ್ ಮೈನಸ್ ಎಕ್ಸ್ ಇದೆಯಲ್ಲ, ಇದರ ಬದಲು ಇಲ್ಲಿ y ಹೀಗೆ ಇಟ್ಕೊಳ್ಳಿ. ಸೊ ಇ ಪವರ್ ಆಫ್ ಮೈನಸ್ 2xನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ -3 ಇ ಪವರ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ ಇ ಪವರ್ ಆಫ್ ಮೈನಸ್ 2x ಅಂತ ಆಗುತ್ತೆ. ಈಕ್ವಲ್ ಟು -3 ಇ ಪವರ್ ಆಫ್ ಮೈನಸ್ ಎಕ್ಸ್ ಡಿವೈಡ್ ಬೈ ಇ ಪವರ್ ಆಫ್ ಮೈನಸ್ 2x ಇಸ್ ಇ ಪವರ್ ಆಫ್ ಎಕ್ಸ್. ನೆಕ್ಸ್ಟು ಪ್ಲಸ್ ಸಿ ಇಂಟು ಇ ಪವರ್ ಆಫ್ ಮೈನಸ್ 2x ಗೋಸ್ ಟು ನ್ಯೂಮರೇಟರ್ ಅಂದರೆ ಇ ಪವರ್ ಆಫ್ 2x. ಸೊ ದಿಸ್ ಈಸ್ ದ ಜನರಲ್ ಸೊಲ್ಯೂಷನ್. is the general solution. ಅರ್ಥ ಆಯ್ತಲ್ಲ? is the general solution. So now applying the condition y of 0 equal to 0. ಅವಾಗ the general solution becomes ಏನಾಗುತ್ತೆ ನೋಡೋಣ. the general solution becomes, ಸೊ ಇವಾಗ y of 0 ಅಂದರೆ 0 ಅಲ್ವಾ, ಇದು 0 ಆಯಿತು, ಈಕ್ವಲ್ ಟು -3 ಇ ಪವರ್ ಆಫ್ ಎಕ್ಸ್ ಅಂದರೆ ಎಕ್ಸ್ ನಾಟ್, ಸೊ ದಟ್ ಈಸ್ 0 ಪ್ಲಸ್ ಸಿ ಇ ಪವರ್ ಆಫ್ 2 ಇಂಟು 0 ಈಕ್ವಲ್ ಟು -3 ಎನಿ ವ್ಯಾಲ್ಯೂ ಪವರ್ ಆಫ್ 0 ಇಸ್ 1, 3 ಇಂಟು 1 is 3 ಪ್ಲಸ್ ಸಿ ಇಂಟು ಇ ಪವರ್ ಆಫ್ 0, ಇ ಪವರ್ ಆಫ್ 0 is 1, ಸೊ ದಟ್ ಈಸ್ ಇದೆ. ನೆಕ್ಸ್ಟ್ ದೆನ್ ಸಿ ಈಕ್ವಲ್ ಟು -3 ಕಡೆ ಶಿಫ್ಟ್ ಆದರೆ +3 ಆಗುತ್ತೆ. ಓಕೆ, ಇವಾಗ ಏನು ಮಾಡಬೇಕು, ಈ ಸಿ ಇದೆಯಲ್ಲ ಇದನ್ನು ಜನರಲ್ ಸೊಲ್ಯೂಷನಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಓಕೆ, ಸೊ ದೆನ್ y ಈಕ್ವಲ್ ಟು -3 ಇ ಪವರ್ ಆಫ್ ಎಕ್ಸ್ ಪ್ಲಸ್ 3, ಇದು ಸಿ ವ್ಯಾಲ್ಯೂ ಏನು 3 ಇ ಪವರ್ ಆಫ್ 2x. ಸೊ ದಟ್ ಈಸ್ ಈಕ್ವಲ್ ಟು 3 ಇಂಟು ಇ ಪವರ್ ಆಫ್ 2x ಮೈನಸ್ ಇ ಪವರ್ ಆಫ್ ಎಕ್ಸ್. ಅರ್ಥ ಆಯ್ತಲ್ಲ? ಸೊ ಇಸ್ ದ ಸೊಲ್ಯೂಷನ್. ಬಟ್ ಇನ್ನೂ ಇದೆ, ಗೊತ್ತಾಯ್ತಲ್ಲ? ಏನಿದೆ ಅಂತ ಹೇಳಿದ್ರೆ y ಆಫ್ 0.1 ಮತ್ತು y ಆಫ್ 0.2 ಫೈಂಡ್ ಔಟ್ ಮಾಡಬೇಕು. ಸೊ y ಆಫ್ 0.1 ಎಷ್ಟು ಅಂತ ಗೊತ್ತಾಯ್ತಲ್ಲ, ಈಕ್ವಲ್ ಟು 3 ಇಂಟು ಇ ಪವರ್ ಆಫ್ 2 ಇಂಟು 0.1 ಮೈನಸ್ ಇ ಪವರ್ ಆಫ್ 0.1. ಇದು ಚೆಕ್ ಮಾಡಬೇಕು ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್. ಓಕೆ, ಸೊ ದಟ್ ಈಸ್ 0.3487 ಬರುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ y ಆಫ್ 0.2 ಈಕ್ವಲ್ ಟು 3 ಇಂಟು ಇ ಪವರ್ ಆಫ್ 2 ಇಂಟು 0.2 ಈ ಎಕ್ಸ್ ಪ್ಲೇಸಿಗೆ ಮೈನಸ್ ಇ ಪವರ್ ಆಫ್ ಎಕ್ಸ್ ಪ್ಲೇಸಿಗೆ 0.2 ಹಾಕ್ಕೋಬೇಕು. ಈಗ ಬೈ ಯೂಸಿಂಗ್ ಕ್ಯಾಲ್ಕುಲೇಟರಲ್ಲಿ ಯೂಸ್ ಮಾಡಿದ್ರೆ, ಸೊ ಹೌ ಮಚ್, 0.8113. ಸೊ ದೀಸ್ ಟು ಆರ್ ದಿ ಅನಾಲಿಟಿಕಲ್ ಮೆಥಡ್ ಸೊಲ್ಯೂಷನ್. ಸೊ by the analytical method. So compare it. This is Taylor's method answer. Y of 0.1 is 0.3485.
ಸೊ ದಿಸ್ ಈಸ್ ಫಾರ್ ಅನಾಲಿಟಿಕಲ್ ಮೆಥಡ್. ವೆನ್ y ಈಸ್ 0.1 ಅಂದರೆ y ಆಫ್ 0.1 x ಈಕ್ವಲ್ ಟು 0.1 ಇರಬೇಕಾದ್ರೆ y ಈಸ್ 0.3487. ಓಕೆ, ನೆಕ್ಸ್ಟ್ ವೆನ್ x ಈಸ್ 0.2 ಗೊತ್ತಾಯ್ತಲ್ಲ, ದಟ್ ಟೈಮ್ y ಈಸ್ 0.8108. ದಿಸ್ ಈಸ್ ಫಾರ್ ಟೇಲರ್ಸ್ ಸೀರೀಸ್ ಮೆಥಡ್ದು. ಇಲ್ಲಿ ಅನಾಲಿಟಿಕಲ್ ಮೆಥಡಲ್ಲಿ 0.8113 ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ. ಸೊ ಈಗ ಟೆಕ್ಸ್ಟ್ ಬುಕ್ಸ್ನಲ್ಲಿ ನೋಡೋಣ ಹೇಗಿದೆ ಅಂತ. ಓಕೆ, ಸೊ ಸೊಲ್ಯೂಷನ್ ಫಾರ್ ಬೈ ಡೇಟಾ ಬರ್ಕೊಳ್ಬೇಕು. dy/dx ಅಂದರೆ y ಡ್ಯಾಶ್, ಈ -2y ಇದೆಯಲ್ಲ ಆ ಕಡೆ ಶಿಫ್ಟ್ ಮಾಡಿದ್ರೆ +2y +3x ಆ್ಯಂಡ್ y ಆಫ್ 0 = 0 ಅಂದರೆ ಪಾಸಸ್ ಥ್ರೂ ದಿ ಒರಿಜಿನ್ ಅಂತ ಹೇಳಿದಾರಲ್ಲ. ಸೊ ಪಾಸಸ್ ಥ್ರೂ ದಿ ಒರಿಜಿನ್ ಅಂತ ಹೇಳಿದ್ರೆ ಸೊ ಇದು ಇಲ್ಲಿಂದ ಪಾಸ್ ಆಗ್ತಾ ಇದೆ ಅಂದರೆ x0, this is for x0 value and this one is y0 value. X, when x is 0, that time y is also 0 anta. That is x0 = 0 and y0 = 0. Next, Taylor series expansion is given by, so Taylor series the expansion the formula ಬರಿಬೇಕು. ಗೊತ್ತಾಯ್ತಲ್ಲ, ಏನು ಅಂತ ಹೇಳಿದ್ರೆ yx equal to y into x0 plus x minus x0 y dash of x0 plus x minus x0 whole square divided by 2 factorial y double dash of x0 plus etc. Call it as equation number 1. Next, consider. ಏನು ಕನ್ಸಿಡರ್ ಮಾಡಬೇಕು? ಕ್ವಶನ್ಸ್ ಏನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರಿಬೇಕು ಫಸ್ಟ್. ಸೊ ಅದಕ್ಕೆ y dash ಅಂತ ಹೇಳಿದ್ರೆ y dash of x0. y dash of x0 is x0 is 0. ಸೊ ಈಕ್ವಲ್ ಟು 2 into y0 ಅಂತ ಹೇಳಿದ್ರೆ 0 plus 3 into e power of x0. ಸೊ ಕ್ಯಾಲ್ಕುಲೇಟ್ ಮಾಡಿದರೆ 3. ಸಿಮಿಲರ್ಲಿ ಬೈ ಸಕ್ಸಸಿವ್ ಮೆಥಡ್ ಯೂಸ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ. ಸೊ ಸಿಮಿಲರ್ಲಿ ಏನು ಫೈಂಡ್ ಔಟ್ ಮಾಡಬೇಕು? y ಡಬಲ್ ಡ್ಯಾಶ್ y ಟ್ರಿಪಲ್ ಡ್ಯಾಶ್ ಅಂತ ಹೇಳಿದ್ರೆ ಸೊ ಎಗೈನ್ 2 times ಡಿಫ್ರೆನ್ಷಿಯೇಟ್ ಮಾಡಬೇಕು ಅದನ್ನು. ಓಕೆ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್. ಸೊ ಥರ್ಡ್ ಆರ್ಡರ್ ಡೆರಿವೇಟಿವ್ ತನಕ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋದರೆ ನಮಗೆ ಇದು ಬರುತ್ತೆ. ನೆಕ್ಸ್ಟ್ ಆಫ್ಟರ್ ದಟ್ ಈಕ್ವೇಷನ್ ನಂಬರ್ 1ಗೆ so substitute all these values in equation number 1. So then finally y of 0.1 will get this much. So solution of b. So b the questions ಕೇಳಿದ್ರಲ್ಲ ಇಲ್ಲಿ. So b question is ask no compute ಅಂದರೆ to find y of 0.1 ಅಂದರೆ x when x equal to 0.1 find out y ಅಂತ ಕೇಳಿದ್ರಲ್ಲ. ಅದಕ್ಕೆ solution answer this one. So b solution is end here. Okay, next step 2, we shall compute y of 0.2 ಅಂದರೆ ಇವಾಗ ಏನು ಮಾಡಬೇಕು? y of 0.2ನ ಫೈಂಡ್ ಔಟ್ ಮಾಡಬೇಕು. ಕನ್ಸಿಡರ್ y dash equal to 2y plus 3x and let x0 equal to 0.1. ಸೊ ಫಸ್ಟು 0 ನೋಡಿದ್ವಿ. ಸೊ 0.1ಗೆ ಇದು ಇನಿಷಿಯಲ್ ಆಗಿತ್ತು. ನಾವು 0.2 ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದ ಇನಿಷಿಯಲ್, 0.1 ಇಸ್ ದ ಇನಿಷಿಯಲ್. y0 ಅಲ್ಲಿ ಸಿಕ್ಕಿತ್ತಲ್ಲ. ಸೊ y ಆಫ್ 0.1 ಇರಬೇಕಾದ್ರೆ ಏನು ಆನ್ಸರ್ ಬಂದಿದೆ? ಸೊ ದಟ್ ಈಸ್ y0 ಅಂತ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸೊ ಆಲ್ರೆಡಿ ಡಿಫ್ರೆನ್ಷಿಯೇಷನ್ ಫಸ್ಟ್ ಸ್ಟೇಜೆಲ್ಲ ಆಗಿದೆ, ಅದನ್ನೇ ಕನ್ಸಿಡರ್ ಮಾಡಿಬಿಟ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದರೆ y dash of 0.1 is this much, y double dash of 0.1 is this much, y triple dash of 0.1 is this much. Next after that substitute these values in equation number 1ಗೆ substitution ಮಾಡಬೇಕು. So finally we'll get y of 0.2 is this much. Next solution by analytical method. So solution by analytical method ಹೇಗೆ? So dy/dx minus 2y equal to 3e power of x. Okay, is of the form dy/dx plus 2y equal to q, where p is ಇದು ಕಂಪೇರ್ ಮಾಡಬೇಕು. p is -2, q is 3e power of x. Solution for this, ಇದು ಫಾರ್ಮುಲಾ y ಅಂದರೆ ಇಂಟಗ್ರೇಟಿಂಗ್ ಫ್ಯಾಕ್ಟರ್ದು. ಗೊತ್ತಾಯ್ತಲ್ಲ, ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಫಾರ್ಮುಲಾ y exponential to the power of p dx equal to integral of q exponential to the power of p integral of p dx into dx plus c. ಸೊ ಆಲ್ರೆಡಿ ಎಕ್ಸ್ಪ್ಲನೇಷನ್ ಆಗಿದೆ ಇದು. ಓಕೆ, ಸೊ ಫೈನಲಿ ಸಿನ ಫೈಂಡ್ ಔಟ್ ಮಾಡಬೇಕು, ಕಾನ್ಸ್ಟೆಂಟನ್ನು. ಅದು ನಮಗೆ ಎಷ್ಟು ಬರುತ್ತೆ? ಸಿ ಇಸ್ 3 ಅಂತ ಬರುತ್ತೆ. ಸಬ್ಸ್ಟಿಟ್ಯೂಷನ್ ಮಾಡಿ
ನೆಕ್ಸ್ಟ್ ಇಲ್ಲಿ ಇದಕ್ಕೆ ದಿಸ್ ಇಸ್ ಫಾರ್ ಸೊಲ್ಯೂಷನ್, ಜನರಲ್ ಸೊಲ್ಯೂಷನ್ದು ಸಿಕ್ಕಿದ್ದು ನಮಗೆ. Now you put x equal to 0.1 and x equal to 0.2 find out, substitution ಮಾಡಿಬಿಟ್ಟು yನ find out ಮಾಡಿ. When x equal to 0.1, y is 0.3487. This is for analytical method solution. When x equal to 0.2, y is 0.8113. This is for analytical method solution. Okay. So compare it. Taylor series method the final answer igube. Then analytical method ಅದಕ್ಕೂ compare ಮಾಡಿ ಅಷ್ಟೇ. Okay. Thank you so much.